ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಕಾವೇರಿ ನದಿಗೆ ಅಡ್ಡಲಾಗಿ ಈ ಮೇಕೆದಾಟು ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಯಾವ ಜಿಲ್ಲೆಯಲ್ಲಿ ರೂಪಿಸಬೇಕು ಅಥವಾ ನಿರ್ಮಿಸಬೇಕು ಅಂತ ಪ್ರಸ್ತಾಪಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಮೈಸೂರು, ಆಪ್ಷನ್ 2 ಬೆಂಗಳೂರು, ಆಪ್ಷನ್ 3 ರಾಮನಗರ ಅಥವಾ ಆಪ್ಷನ್ 4 ಕೋಲಾರ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ರಾಮನಗರದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಥವಾ ಸ್ಥಾಪನೆ ಮಾಡಬೇಕು ಅಂತ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾಪನೆಯನ್ನು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದರ ಎಕ್ಸಾಕ್ಟ್ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಕಾವೇರಿ ನದಿ ಮತ್ತು ಅರ್ಕಾವತಿ ನದಿಗಳ ಸಂಗಮ ಪ್ರದೇಶವಾದಂತಹ ಈ ಕರ್ನಾಟಕದ ರಾಮನಗರ ಜಿಲ್ಲೆಯ ಈ ಮೇಕೆದಾಟು ಅನ್ನುವ ಪ್ರದೇಶದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂಟಿಗೊಂಡ್ಲು ಅನ್ನುವ ಸ್ಥಳದ ಬಳಿ ಈ ಜಲಾಶಯವನ್ನು ನಿರ್ಮಿಸುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಈ ಕನಕಪುರ ಪಟ್ಟಣದ ಬಳಿ ಈ ಜಲಾಶಯದ ನಿರ್ಮಾಣವನ್ನು ಈ ಒಂದು ಯೋಜನೆ ಒಳಗೊಂಡಿರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಯೋಜನೆಯಿಂದ ಆಗುವಂತಹ ಪ್ರಮುಖ ಉಪಯೋಗಗಳು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆಯನ್ನು ಜನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಒಂದು ನೀರಿನ ಬವಣೆಯನ್ನು ಕಾಣ್ತಾ ಇದ್ದಾರೆ. ಸೊ ಹೀಗಾಗಿ ಈ ಮೇಕೆದಾಟು ಯೋಜನೆಯ ಮೂಲಕ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಒದಗಿಸುವುದು ಅಷ್ಟೇ ಅಲ್ಲದೆ ಈ ಕಾವೇರಿ ಜಲಾನಯನ ಪ್ರದೇಶದ ಉದ್ದಕ್ಕೂ ಕೂಡ ಕೃಷಿ ಚಟುವಟಿಕೆಗಳನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಅಷ್ಟೇ ಅಲ್ಲದೆ ತಮಿಳುನಾಡಿನ ರೈತರಿಗೂ ಕೂಡ ಅನುಕೂಲವಾಗುವಂತೆ ಈ ಒಂದು ಮೇಕೆದಾಟು ಯೋಜನೆಯನ್ನು ಕೈಗೊಳ್ಳಬೇಕು ಅಂತ ಕರ್ನಾಟಕ ಸರ್ಕಾರದಿಂದ ಸಾಕಷ್ಟು ಎನ್ಪ್ಯಾಸೈಸನ್ನು ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಕೆಲವೊಂದಿಷ್ಟು ರೆಕಮೆಂಡೇಷನ್ಸ್ಗಳನ್ನು ಕೂಡ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದರೆ ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮದ ಪ್ರದೇಶ ರಾಮನಗರ ಜಿಲ್ಲೆಯ ಈ ಒಂದು ಮೇಕೆದಾಟು ಯೋಜನೆ ಒಂಟಿಗೊಂಡ್ಲು ಅಂತ ಅನ್ನುವ ಸ್ಥಳ. ಸೊ ಇದು ಕೀ ಆನ್ಸರ್ ಆಗುತ್ತೆ, ಕೀ ಟರ್ಮ್ಸ್ ಆಗುತ್ತೆ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇದರಿಂದ ಉಪಯೋಗಗಳು ಏನು ಅಂತ ಕೂಡ ನೀವು ಮೇನ್ಸ್ ರಿಲೇಟ್ ಆದಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೂಡ ನೋಟ್ ಮಾಡ್ಕೋಬಹುದು. ಬೆಂಗಳೂರಿಗೆ ಕುಡಿಯುವ ನೀರಿನ ಒಂದು ಪೂರೈಕೆಯನ್ನು ಮಾಡ್ಬೋದು ಮತ್ತು ಕೃಷಿ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಸಹಕಾರಿಯಾಗುತ್ತೆ. ಕರ್ನಾಟಕ ಮತ್ತು ತಮಿಳುನಾಡು ರೈತರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಅಂತ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಮೇಕೆದಾಟು ಯೋಜನೆ ರಾಮನಗರ ಜಿಲ್ಲೆ ಅಂತ ಕರೆಕ್ಟ್ ಆದಂಥ ಆನ್ಸರ್ ಆಗಿತ್ತು. ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಮನ್ನಾರ್ ಕೊಲ್ಲಿ ಅಥವಾ ಗಲ್ಫ್ ಆಫ್ ಮನ್ನಾರ್ ಈ ಕೆಳಗಿನ ಯಾವ ಭಾಗದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಬಂಗಾಳ ಕೊಲ್ಲಿ, ಆಪ್ಷನ್ 2 ಅರೇಬಿಯನ್ ಸಮುದ್ರ, ಆಪ್ಷನ್ 3 ಹಿಂದೂ ಮಹಾಸಾಗರ ಅಥವಾ ಆಪ್ಷನ್ 4 ಪೆಸಿಫಿಕ್ ಸಾಗರ ಅಂತ ನೀಡಲಾಗಿದೆ. ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಒಂದು ಹಿಂಟನ್ನು ಕೂಡ ನೀಡ್ತೀನಿ. ಈ ಮನ್ನಾರ್ ಕೊಲ್ಲಿ ಏನಿದೆ, ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಒಂದು ಪ್ರಾಣಿ ಡುಗಾಂಗ್ ಅನ್ನುವ ಈ ಒಂದು ಪ್ರಾಣಿ, ಜಲಚರ ಪ್ರಾಣಿ. ಇದು ಡುಗಾಂಗ್ ಅನ್ನುವ ಜಲಚರ ಪ್ರಾಣಿ. ಸೊ ಈ ಡುಗಾಂಗ್ ಅನ್ನುವ ಪ್ರಾಣಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವಂತಹ ಒಂದು ಪ್ರದೇಶ ಈ ಆಪ್ಷನ್ಸ್ಗಳಲ್ಲಿ ಒಂದಾಗಿದೆ. ಸೊ ಮನ್ನಾರ್ ಕೊಲ್ಲಿ ಎಲ್ಲಿದೆ ಅಂತ ಕೂಡ ನೀವು ಆನ್ಸರ್ ಮಾಡ್ಬೋದು. ಅಥವಾ UPSC ಪ್ರಿಲಿಮ್ಸ್ನಲ್ಲಿ ಆಲ್ರೆಡಿ ಈ ಡುಗಾಂಗ್ ಅನ್ನುವ ಜಲಚರ ಪ್ರಾಣಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಇಮೇಜನ್ನು ನಾನು ಹಾಕಿದ್ದೇನೆ. ಸೊ ಈ ಮನ್ನಾರ್ ಕೊಲ್ಲಿ ಎಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಮತ್ತು ಸರಿಯಾದ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಧಾರವಾಡನಲ್ಲಿ KAS, PSI, SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು
ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟಾಗಿ ಭೇಟಿ ನೀಡಬಹುದು ಅಥವಾ ನಿಮ್ಮ ಕ್ವೆರೀಸ್ಗಳೇನಾದರೂ ಇವೆ ಅಂತಂದರೆ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸಿ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಗಳಿಗೂ ಕೂಡ ಪ್ರಿಪೇರ್ ಆಗುವಂತೆ ಅನುಕೂಲ ಆಗುವಂತೆ ಸ್ಪೆಷಲ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು ಫ್ರೀ ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಮೆಂಟರ್ಶಿಪ್ ಪ್ರೋಗ್ರಾಮ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಕಾಂಪ್ರಿಹೆನ್ಸಿವ್ ಆದಂತಹ ಪ್ರೋಗ್ರಾಮನ್ನು ನಡೆಸಲಾಗ್ತಾ ಇದೆ. 18ನೇ ಮಾರ್ಚ್ನಿಂದ ಈ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ಸಪ್ತಾಪುರದಲ್ಲಿರುವಂತಹ ಈ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟಾಗಿ ಭೇಟಿ ನೀಡಬಹುದು. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ CPU ಅಂತ ನೀವೆಲ್ಲ ಓದಿರ್ತೀರಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. CPU ಈಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕೂಡ ನಾವೆಲ್ಲ ಓದಿರ್ತೇವೆ. ಸೊ ಆದರೆ ಇತ್ತೀಚೆಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಸಾಕಷ್ಟು ನ್ಯೂಸ್ನಲ್ಲಿರುವುದರಿಂದ ಈ ಕಂಪ್ಯೂಟರ್ಗಳು ಈ ಆರ್ಟಿಫಿಷಿಯಲ್ ತಂತ್ರಜ್ಞಾನಕ್ಕೆ ಕಾಂಪ್ಯಾಟಿಬಲ್ ಆಗುವಂತೆ ಅಂದರೆ ಅದಕ್ಕೆ ಒಂದು ಸಹಾಯ ಆಗುವಂತೆ ಈ ಒಂದು ಹಾರ್ಡ್ವೇರ್ ಅಪ್ಗ್ರೇಡೇಷನನ್ನು ಮಾಡುವುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಯಾವ ರೀತಿಯಾಗಿ ಸಾಫ್ಟ್ವೇರ್ ವಿಭಾಗದಲ್ಲಿ ಅಪ್ಗ್ರೇಡ್ ಆಗ್ತಾ ಇದೆ, ಅದೇ ರೀತಿಯಾಗಿ ಈ ಕಂಪ್ಯೂಟರಿನ ಹಾರ್ಡ್ವೇರ್ ಟೆಕ್ನಾಲಜಿಯನ್ನು ಕೂಡ ಅಪ್ಗ್ರೇಡ್ ಮಾಡುವಂತಹ ಒಂದು ಅವಶ್ಯಕತೆ ಇದೆ. ಸೊ ಹೀಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಹೈಟೆಕ್ ಹಾರ್ಡ್ವೇರನ್ನು ಡೆವಲಪ್ ಮಾಡಲಾಗ್ತಾ ಇದ್ದು ಚಿಪ್ಗಳ ರೂಪದಲ್ಲಿ ಇತ್ತೀಚೆಗೆ ಈ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ GPU ಅನ್ನು ಡೆವಲಪ್ ಮಾಡಲಾಗ್ತಾ ಇದೆ ಅಂತ ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಬರ್ತಾ ಇದೆ. ಸೊ ಹೀಗಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ಈ GPU ಕೆಲಸ ಮಾಡುತ್ತೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಒಂದು ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡಿದ ಮೇಲೆ ಅದನ್ನ ಎಡಿಟಿಂಗ್ ಮಾಡುವುದಾಗಿರ್ಬೋದು. ಸೊ ಎಡಿಟಿಂಗ್ ಆದ ನಂತರ ಅದನ್ನು ರೆಂಡರ್ ಮಾಡಬೇಕಾಗುತ್ತೆ, ಅಂದರೆ ಆ ಗ್ರಾಫಿಕಲ್ ಸಪೋರ್ಟ್ ಆಗುವಂತೆ ಅದನ್ನು ಸಂಸ್ಕರಣೆ ಮಾಡಬೇಕಾಗುತ್ತೆ ಅಥವಾ ಪ್ರೊಸೆಸಿಂಗ್ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾ ಈಗ ಮಾಡ್ತಾ ಇರುವಂತಹ ವಿಡಿಯೋ ಏನಿದೆ ಡೈರೆಕ್ಟಾಗಿ ರೆಕಾರ್ಡ್ ಆಗ್ತಾ ಇದೆ. ಸಪೋಸ್ ಇದರಲ್ಲಿ ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಬೇಕು ಅಥವಾ ಪಾಪಪ್ಸ್ಗಳನ್ನು ಅಥವಾ ಆ್ಯನಿಮೇಷನನ್ನು ಆ್ಯಡ್ ಮಾಡಬೇಕು ಅಂತ ಈ ರೀತಿಯಾದಂತಹ ಕೆಲವೊಂದಿಷ್ಟು ಕ್ರಿಯೇಟಿವ್ ಆದಂತಹ ಪ್ರೊಸೆಸಿಂಗ್ಗಳನ್ನು ನಡೆಸಬೇಕು, ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಎಡಿಟಿಂಗ್ ಆದ ನಂತರ ಆ ಒಂದು ವಿಡಿಯೋವನ್ನು ಏನು ಮಾಡಬೇಕಾಗುತ್ತೆ ಅಂತಂದರೆ ಆ ಪ್ರಾಜೆಕ್ಟನ್ನು ರೆಂಡರಿಂಗ್ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಸೊ ಈ ರೆಂಡರಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಗ್ರಾಫಿಕ್ಸ್ನ ಸಪೋರ್ಟನ್ನು ಪಡೆದುಕೊಳ್ಳುವಂತಹ ಅವಶ್ಯಕತೆ ಕಂಪ್ಯೂಟರ್ಗಳಿಗೆ ಇರುತ್ತೆ. ಸೊ ಇದೇ ಒಂದು ಕಾರಣಕ್ಕಾಗಿ ಗ್ರಾಫಿಕ್ ಕಾರ್ಡ್ಗಳನ್ನು ಕೂಡ ಬಳಸಲಾಗುತ್ತೆ. ಆದರೆ ಈ ಒಂದು ಇತ್ತೀಚೆಗೆ ಡೆವಲಪ್ ಮಾಡಲಾಗ್ತಾ ಇರುವಂತಹ ಈ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಏನಿದೆ, ಈ 2D ಆಗಿರ್ಬೋದು, 3D ಚಿತ್ರಗಳಾಗಿರ್ಬೋದು, ಆ್ಯನಿಮೇಷನ್ಸ್ಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಅಥವಾ ಈ ಒಂದು ರೆಂಡರಿಂಗ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಂತಹ ಎಲ್ಲ ಟಾಸ್ಕ್ಗಳನ್ನು ಕ್ಷಿಪ್ರವಾಗಿ ಕಂಪ್ಲೀಟ್ ಮಾಡುವಂತಹ ಒಂದು ಸಪೋರ್ಟಿಂಗ್ ಯೂನಿಟ್ ಆಗಿ ಈ ಹಾರ್ಡ್ವೇರ್ ಎಲಿಮೆಂಟ್ ಅಥವಾ ಈ ಒಂದು ಚಿಪ್ ರೂಪದಲ್ಲಿರುವಂತಹ GPU ಅನ್ನು ಬಳಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಗಲೇ ತಿಳಿಸಿದ ಹಾಗೆ ಈ ಕಂಪ್ಯೂಟರ್ ಕ್ಯಾಲ್ಕುಲೇಷನ್ಗೆ ಅವಶ್ಯಕ ಇರುವಂತಹ ಯಾವುದೇ ರೀತಿಯಾದಂತಹ ಕ್ಯಾಲ್ಕುಲೇಷನ್ಗಳನ್ನು ರ್ಯಾಪಿಡ್ ಪ್ರೊಸೆಸಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಕ್ಷಿಪ್ರವಾಗಿ ಅದನ್ನು ಸಂಸ್ಕರಣೆ ಮಾಡುವಂತಹ ನಿಟ್ಟಿನಲ್ಲಿ ಸಪೋರ್ಟ್ ಮಾಡುವಂತಹ ಒಂದು ಎಲಿಮೆಂಟ್ ಆಗಿ ಈ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟನ್ನು ಬಳಸಲಾಗ್ತಾ ಇದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಈ ಪ್ರೊಫೆಷ್ನಲ್ ಕಂಪ್ಯೂಟರ್ಸ್ಗಳಾಗಿರ್ಬೋದು ಅಥವಾ ನಾವು ರೆಗ್ಯುಲರ್ ಆಗಿ ಬಳಸುವಂತಹ ಪರ್ಸನಲ್ ಕಂಪ್ಯೂಟರ್ಗಳಾಗಿರ್ಬೋದು ಅವುಗಳಲ್ಲೂ ಕೂಡ ಈ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟನ್ನು ಬಳಸುವಂತಹ ಒಂದು ಅನುಕೂಲವನ್ನು ಡೆವಲಪ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಗಲೇ ತಿಳಿಸಿದ ಹಾಗೆ ಈ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಅಂತಂದರೆ ಇದನ್ನು ಸಾಮಾನ್ಯವಾಗಿ ಚಿಪ್ ಕಂಪೋನೆಂಟ್ ಆಗಿ ಚಿಪ್ಗಳ ರೂಪದಲ್ಲಿ ಕಂಪ್ಯೂಟರ್ನಲ್ಲಿ ಅಳವಡಿಸಲಾಗುತ್ತೆ. ಸೊ ಇದೇ ಒಂದು ಕಾರಣಕ್ಕಾಗಿ GPU ಇದು ಒಂದು ಹಾರ್ಡ್ವೇರ್ ಯೂನಿಟ್ ಅಂತ ನಾವು ಸಿಂಪಲ್ಲಾಗಿ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಯಾವ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖ್ಯವಾಗಿ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಅದೇ ರೀತಿಯಾಗಿ ಈ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಏನಿದೆ ಇದು ಒಂದು ಹಾರ್ಡ್ವೇರ್ ಎಲಿಮೆಂಟ್ ಅಂತ ನಾವು ನೆನ್ಪಿಟ್ಕೋಬೇಕು. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿಗೆ ಕಂಪೇರ್ ಮಾಡಿದರೆ ಅಷ್ಟೊಂದು ಡಿಫ್ರೆನ್ಸ್ಗಳನ್ನು ನಾವು ಕಾಣೋದಿಲ್ಲ ಈ ಒಂದು ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ. ಜಸ್ಟ್ ಒಂದು ಡಿಫ್ರೆನ್ಸ್ ಏನು ಅಂತಂದರೆ ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕಂಪ್ಯೂಟರ್ನಲ್ಲಿರುವಂತಹ CPU ಅಂತ ಏನು ಕರಿತೇವೆ, ಈ CPUಗೆ ಕಂಪೇರ್ ಮಾಡಿದರೆ
ಈ ಒಂದು ಗ್ರಾಫಿಕ್ ಎಲಿಮೆಂಟ್ಸ್ಗಳನ್ನು ಸಾಕಷ್ಟು ಫಾಸ್ಟಾಗಿ ಅಥವಾ ಆ ಒಂದು ಪ್ರೊಸೆಸನ್ನು ಆಕ್ಸಲರೇಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸಿ ಪಿ ಯುಗೆ ಆ ಒಂದು ಹೆಚ್ಚಿನ ಗ್ರಾಫಿಕ್ಸ್ಗಳನ್ನು ಪ್ರೊಸೆಸ್ ಮಾಡುವಂತಹ ಒಂದು ವರ್ಕ್ ಲೋಡ್ ಏನಿರುತ್ತೆ ಆ ವರ್ಕ್ ಲೋಡನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಉನ್ನತ ಮಟ್ಟದ ಗ್ರಾಫಿಕಲ್ ಕಂಟೆಂಟನ್ನು ಪ್ರೊಸೆಸ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಸ್ಮಾರ್ಟ್ಫೋನ್ಗಳಾಗಿರ್ಬೋದು, ಪರ್ಸನಲ್ ಕಂಪ್ಯೂಟರ್ಸ್ಗಳಾಗಿರ್ಬೋದು, ಅವುಗಳಲ್ಲಿ ಈ ಜಿ ಪಿ ಯುವನ್ನು ಬಳಸಬಹುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಕ್ಷಿಪ್ರವಾಗಿ ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಜಿ ಪಿ ಯುನಲ್ಲಿ ಸಿ ಪಿ ಯುಗೆ ಕಂಪೇರ್ ಮಾಡಿದರೆ ಯಾವ ರೀತಿಯಾದಂತಹ ಎಲಿಮೆಂಟ್ಸ್ಗಳು ಅಥವಾ ಯಾವ ರೀತಿಯ ಅಪ್ಗ್ರೇಡೇಷನ್ಸ್ಗಳು ಇವೆ ಅಂತ ಕಂಪೇರ್ ಮಾಡೋದಾದರೆ, ಸಾಮಾನ್ಯವಾಗಿ ನಾವು ಬಳಸುವಂತಹ ಕಂಪ್ಯೂಟರ್ಗಳಲ್ಲಿನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ 8ರಿಂದ 16 ಕೋರ್ಸ್ಗಳನ್ನು ನಾವು ಕಾಣ್ತೇವೆ. ಸೊ ಈ 8ರಿಂದ 16 ಕೋರ್ಸ್ಗಳ ಮೂಲಕ ಈ ಸಂಸ್ಕರಣೆಯನ್ನು ಅಥವಾ ಪ್ರೊಸೆಸ್ಸಿಂಗನ್ನು ಮತ್ತು ಸಾಕಷ್ಟು ರೀತಿಯಾದಂತಹ ಸಂಕೀರ್ಣವಾದಂತಹ ಕಾಂಪ್ಲೆಕ್ಸ್ ಆದಂತಹ ಟಾಸ್ಕ್ಗಳನ್ನು, ಕ್ಯಾಲ್ಕುಲೇಷನ್ಸ್ಗಳನ್ನು ಅನುಕ್ರಮವಾಗಿ ಸಿಕ್ವೆನ್ಷಿಯಲ್ ಮ್ಯಾನರ್ನಲ್ಲಿ ಈ ಸಿ ಪಿ ಯು ಪ್ರೊಸೆಸ್ ಮಾಡುತ್ತೆ. ಅಂದರೆ ಒಂದಾದ ನಂತರ ಒಂದಂತೆ ಆ ಒಂದು ಪ್ರೊಸೆಸ್ಸಿಂಗನ್ನು ನಡೆಸುತ್ತದೆ. ಆದರೆ ಈ ಜಿ ಪಿ ಯು ಅಂತ ಲೇಟೆಸ್ಟ್ ಆಗಿ ಡೆವಲಪ್ ಮಾಡಲಾಗ್ತಾ ಇರುವಂತಹ ಈ ಒಂದು ಚಿಪ್ ಯೂನಿಟ್ ಏನಿದೆ, ಈ ಒಂದು ಜಿ ಪಿ ಯುವನ್ನು ಕಂಪ್ಯೂಟರ್ಗಳಲ್ಲಿ ಅಳವಡಿಸಿದರೆ, ಸೊ ಈ ಸಿ ಪಿ ಯುಗೆ ಕಂಪೇರ್ ಮಾಡಿದರೆ ಸಾವಿರಾರು ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಕೋರ್ಸ್ಗಳನ್ನು ಈ ಒಂದು ಯೂನಿಟ್ನಲ್ಲಿ ನಾವು ಕಾಣ್ಬೋದು. ಸೊ ಈ ಚಿಕ್ಕ ಚಿಕ್ಕ ಕೋರ್ಗಳ ಮೂಲಕ ಏನಾಗುತ್ತೆ ಅಂತಂದರೆ, ಅದಕ್ಕೆ ನೀಡಲಾದಂತಹ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಆಗಿರ್ಬೋದು ಅಥವಾ ರೆಂಡರಿಂಗ್ ಪ್ರೊಸೆಸ್ಸಿಂಗ್ ಆಗಿರ್ಬೋದು, ಈ ರೀತಿಯಾದಂತಹ ಟಾಸ್ಕ್ಗಳನ್ನು ಅತಿ ವೇಗದ ರೂಪದಲ್ಲಿ ಪ್ರೊಸೆಸ್ ಮಾಡುವಂತಹ ಸಾಮರ್ಥ್ಯವನ್ನು ಈ ಗ್ರಾಫಿಕ್ ಪ್ರೊಸೆಸ್ಸಿಂಗ್ ಯೂನಿಟ್ ಹೊಂದಿದೆ ಅಂತ ನಾವು ಕಂಪ್ಯಾರಿಸನನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಇದರ ಅನ್ವಯಕಗಳು ಅಥವಾ ಅಪ್ಲಿಕೇಶನ್ಸ್ಗಳು ಏನು ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಕ್ರಿಯೇಟಿವ್ ಆದಂತಹ ಕಂಟೆಂಟ್ ಪ್ರೊಡಕ್ಷನ್ ಆಗಿರ್ಬೋದು, ಯಾವುದೇ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿದರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಎಡಿಟಿಂಗ್ ಮಾಡುವುದಾಗಿರ್ಬೋದು, ಆ್ಯನಿಮೇಷನ್ಸ್ ಎಲಿಮೆಂಟ್ಗಳನ್ನು ಇನ್ಕ್ಲೂಡ್ ಮಾಡುವುದಾಗಿರ್ಬೋದು, ಅಥವಾ ಯಾವುದೇ ಒಂದು ಎಕ್ಸ್ಟ್ರಾ ಎಫೆಕ್ಟ್ಸ್ಗಳನ್ನು ಆ್ಯಡ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಪ್ರೋಸೆಸ್ಗಳನ್ನು ಅಥವಾ ಒಂದು ಎಲಿಮೆಂಟ್ಸ್ಗಳನ್ನು ಈ ಒಂದು ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ನ ಮೂಲಕ ಈಸಿಯಾಗಿ ಪರ್ಫಾರ್ಮ್ ಮಾಡುವಂತಹ ಸಾಮರ್ಥ್ಯವನ್ನು ಕಂಪ್ಯೂಟರ್ ಪಡೆದುಕೊಳ್ಳುತ್ತದೆ. ಅದೇ ರೀತಿಯಾಗಿ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಆಗಿರಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕಾಂಪ್ಯಾಟಿಬಲ್ ಆಗುವಂತೆ ಅಥವಾ ಸಪೋರ್ಟ್ ನೀಡುವಂತೆ ಒಂದು ಎಕ್ಸ್ಟ್ರಾ ಎಡ್ಜನ್ನು ಈ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಏನಿದೆ ನೀಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಗಲೇ ತಿಳಿಸಿದ ಹಾಗೆ ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿನ ಒಂದು ವರ್ಕ್ ಲೋಡನ್ನು ಅಥವಾ ಅದರ ಒಂದು ಜವಾಬ್ದಾರಿಯನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಈ ಗ್ರಾಫಿಕ್ಸ್ ಅಪ್ಲಿಕೇಶನ್ಸ್ಗಳಲ್ಲೂ ಕೂಡ ಈ ಜಿ ಪಿ ಯು ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಆಗಲೇ ತಿಳಿಸಿದ ಹಾಗೆ ಈ ವಿಡಿಯೋ ಎಡಿಟಿಂಗ್ ಆದ ನಂತರ ಅಥವಾ ಈ ಮೆಕ್ಯಾನಿಕಲ್ ಕೆಲವೊಂದಿಷ್ಟು ಡಿಸೈನ್ಗಳೇನಿರುತ್ತೆ, ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರಲ್ ಡಿಸೈನ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಡಿಸೈನ್ಸ್ಗಳಾಗಿರ್ಬೋದು, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಡಿಸೈನ್ಗಳಾಗಿರ್ಬೋದು, ಈ ರೀತಿಯಾದಂತಹ ಗ್ರಾಫಿಕಲ್ ಎಲಿಮೆಂಟ್ಸ್ಗಳನ್ನು ಡಿಸ್ಪ್ಲೇ ಮಾಡುವಂತಹ ನಿಟ್ಟಿನಲ್ಲಿ ಈ ರೆಂಡರಿಂಗ್ ಪ್ರೋಸೆಸ್ಸನ್ನು ಏನು ಕ್ಯಾರಿ ಔಟ್ ಮಾಡ್ತಾರೆ, ಸೊ ಈ ರೆಂಡರಿಂಗ್ ಪ್ರೋಸೆಸ್ಸನ್ನು ಕೂಡ ಸಾಕಷ್ಟು ಕ್ವಿಕ್ ಆಗಿ ಮತ್ತು ರ್ಯಾಪಿಡ್ ಆಗಿ ಆ ಒಂದು ಪ್ರೊಸೆಸನ್ನು ನಡೆಸುವಂತಹ ಕ್ಷಮತೆಯನ್ನು ಈ ಜಿ ಪಿ ಯು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಕಂಪ್ಯೂಟರ್ ಸ್ಕ್ರೀನ್ಗಳಲ್ಲಿ ಇಮಿಡಿಯೇಟಾಗಿ ಆ ಒಂದು ಡಿಸ್ಪ್ಲೇಯನ್ನು ತೋರಿಸುವಂತಹ, ಪ್ರದರ್ಶನ ಮಾಡುವಂತಹ ಸಾಮರ್ಥ್ಯವನ್ನು ಜಿ ಪಿ ಯು ಹೊಂದಿದೆ ಅಂತ ನಾವು ಸಿಂಪಲ್ಲಾಗಿ ಇದರ ಅಪ್ಲಿಕೇಶನ್ಸ್ಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ದರೆ ಸಾಕು. ಸಿ ಪಿ ಯು ಮತ್ತು ಜಿ ಪಿ ಯು ನಡುವಿನ ವ್ಯತ್ಯಾಸ ಏನು ಅಂತ ಕ್ಲಿಯರ್ ಆಗಿ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಗಲ್ಫ್ ಆಫ್ ಓಮನ್ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಗಲ್ಫ್ ಆಫ್ ಓಮನ್ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಭಾರತ ಈ ಕಡಲ ಭದ್ರತೆಯನ್ನು ಅಥವಾ ಮರಿಟೈಮ್ ಸೆಕ್ಯುರಿಟಿಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಈ ಒಂದು ಕಡಲ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತದ ಈ ಶತ್ರು ರಾಷ್ಟ್ರಗಳು ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಕಡಲಿನಲ್ಲಿ ನಡೆಸ್ತಾ ಇವೆ ಅಂತ ಅನ್ನೋದರ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇರೋದು ಸಾಕಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸೊ ಹೀಗಾಗಿ ನಮ್ಮ
ಇಮಿಡಿಯೇಟ್ ಆದಂತಹ ನೆರೆಹೊರೆಯ ಶತ್ರು ರಾಷ್ಟ್ರವಾಗಿರುವಂತಹ ಚೀನಾ ಯಾವ ರೀತಿಯಾದಂತಹ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಈ ಕಡಲ ಪ್ರದೇಶದಲ್ಲಿ ಅಥವಾ ಸಮುದ್ರ ಪ್ರದೇಶದಲ್ಲಿ ನಮ್ಮ ಭಾರತದ ಕರಾವಳಿ ಪ್ರದೇಶದಲ್ಲಿ ನಡೆಸುತ್ತದೆ ಅಂತ ನಮ್ಮ ಭಾರತದ ಒಂದು ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮ್ಯಾಟರ್ ಆಗುತ್ತೆ. ಸೊ ಇತ್ತೀಚೆಗೆ ಈ ಒಂದು ಚೀನಾ, ಇರಾನ್ ಮತ್ತು ರಷ್ಯಾ ರಾಷ್ಟ್ರಗಳ ನಡುವೆ, ಈ ಮೂರೂ ರಾಷ್ಟ್ರಗಳ ನಡುವೆ ಒಂದು ಜಂಟಿ ನೌಕಾ ಸಮರಾಭ್ಯಾಸವನ್ನು ನಡೆಸಲಾಯಿತು. ಎಲ್ಲಿ ಅಂತಂದರೆ ಗಲ್ಫ್ ಆಫ್ ಓಮನ್ನಲ್ಲಿ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಮೂರು ರಾಷ್ಟ್ರಗಳು ಕೂಡ ಜಂಟಿಯಾಗಿ ನಡೆಸ್ತಾ ಇರುವಂತಹ ಸಮರಾಭ್ಯಾಸ ಏನಿದೆ ಇದು ಓಮನ್ ಕೊಲ್ಲಿಯಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಯಾಕೆ ಅಂತ ಈ ಒಂದು ಮ್ಯಾಪ್ ಮುಖಾಂತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಮನ್ ಕೊಲ್ಲಿ ಎಲ್ಲಿದೆ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇದು ಭಾರತದ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಅರಬ್ಬಿ ಸಮುದ್ರ ಅಂತ ನಾವು ಗುರುತಿಸ್ಬೋದು. ಸೊ ಈ ಅರಬ್ಬಿ ಸಮುದ್ರದ ಮೂಲಕ ಗಲ್ಫ್ ರಾಷ್ಟ್ರಗಳೊಂದಿಗೆ ಭಾರತ ಸಮುದ್ರದ ಮಾರ್ಗದ ಮೂಲಕ ಕನೆಕ್ಟ್ ಆಗಬೇಕು ಅಂತಂದರೆ ಈ ಗಲ್ಫ್ ಆಫ್ ಓಮನ್ ಅಥವಾ ಓಮನ್ ಕೊಲ್ಲಿಯ ಮುಖಾಂತರ ಮಾತ್ರ ಹೋಗಲು ಸಾಧ್ಯವಾಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳನ್ನು ಚೀನಾ ನಡೆಸ್ತಾ ಇದೆ ಅಂತಂದರೆ ಅದರ ಮೇಲೆ ಲಕ್ಷ್ಯ ಇಡುವುದು ನಮ್ಮ ಒಂದು ಜವಾಬ್ದಾರಿಯಾಗುತ್ತೆ. ನಮ್ಮ ಭಾರತೀಯರ ಅಥವಾ ಈ ಒಂದು ಸಿಬ್ಬಂದಿಗಳ, ಭಾರತೀಯ ಸೆಕ್ಯುರಿಟಿ ಸಿಬ್ಬಂದಿಗಳ ಜವಾಬ್ದಾರಿಯಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಗಲ್ಫ್ ಆಫ್ ಓಮನ್ ಸಾಕಷ್ಟು ಪ್ರಮುಖವಾದಂತಹ ಒಂದು ಮಾರ್ಗವಾಗಿದೆ, ಜಲ ಮಾರ್ಗವಾಗಿದೆ ಅಂತ ನಾವು ಈ ಒಂದು ಇಮೇಜ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಹೀಗಾಗಿ ಈ ಗಲ್ಫ್ ಆಫ್ ಓಮನ್ ಕುರಿತಾದಂತಹ ಕೆಲವೊಂದಿಷ್ಟು ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಗಲ್ಫ್ ಆಫ್ ಓಮನ್ ಇದನ್ನು ಮಕ್ರಾನ್ ಸಮುದ್ರದ ಮೂಲಕ ಅಥವಾ ಗಲ್ಫ್ ಆಫ್ ಮಕ್ರಾನ್ ಅಂತ ಕೂಡ ಕರೀತಾರೆ. ಮಕ್ರಾನ್ ಸಮುದ್ರ ಅಂತ ಕೂಡ ಈ ಒಂದು ಪ್ರದೇಶವನ್ನು ಗುರುತಿಸಲಾಗುತ್ತದೆ. ಹಿಂದೂ ಮಹಾಸಾಗರದಿಂದ ಪರ್ಷಿಯನ್ ಕೊಲ್ಲಿಗೆ ಪ್ರವೇಶವನ್ನು ನೀಡುವಂತಹ ನಿಟ್ಟಿನಲ್ಲಿ ಅಥವಾ ಅರಬ್ಬಿ ಸಮುದ್ರದಿಂದ ಈ ಒಂದು ಜಲಮಾರ್ಗವಾಗಿ ಪರ್ಷಿಯನ್ ಕೊಲ್ಲಿ ಅಂದರೆ ಈ ಗಲ್ಫ್ ಆಫ್ ಪರ್ಷಿಯಾ ಅಂತ ನಾವೇನು ಕರಿತೇವೆ, ಗಲ್ಫ್ ರಾಷ್ಟ್ರಗಳಿಗೆ ಕರಾವಳಿಯನ್ನು ಹಂಚಿಕೊಳ್ಳುವಂತಹ ಈ ಒಂದು ವಾಟರ್ ಬಾಡಿ ಗಲ್ಫ್ ಆಫ್ ಪರ್ಷಿಯಾ ಅಂತ ನಾವು ಗುರುತಿಸ್ಬೋದು. ಸೊ ಈ ಗಲ್ಫ್ ಆಫ್ ಪರ್ಷಿಯಾಗೆ ಕನೆಕ್ಟ್ ಆಗಬೇಕು ಅಂತಂದರೆ ಗಲ್ಫ್ ಆಫ್ ಓಮನ್ನ ಮೂಲಕ ನಾವು ಹೋಗಬೇಕು ಅಂತ ನಾವು ಈ ಒಂದು ಮ್ಯಾಪ್ ಮೂಲಕ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಗಲ್ಫ್ ಆಫ್ ಓಮನ್ ಎಲ್ಲಿದೆ ಅಂತ ನಾವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಓಮನ್ ಕೊಲ್ಲಿಯನ್ನು ಮತ್ತು ಪರ್ಷಿಯನ್ ಕೊಲ್ಲಿಯನ್ನು ಕನೆಕ್ಟ್ ಮಾಡುವಂತಹ ಒಂದು ಸಂಕೀರ್ಣವಾದಂತಹ ಜಲಸಂಧಿ ಇದೆ. ಇದನ್ನು ಸ್ಟ್ರೇಟ್ ಆಫ್ ಹಾರ್ಮೂಜ್ ಅಂತ ಕರೀತಾರೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಸ್ಟ್ರೇಟ್ ಆಫ್ ಹಾರ್ಮೂಜ್ ಅಥವಾ ಹಾರ್ಮೂಜ್ ಜಲಸಂಧಿ ಎಲ್ಲಿದೆ ಅಂತಂದರೆ ಈ ಇರಾನ್ ಮತ್ತು ಓಮನ್ ರಾಷ್ಟ್ರಗಳ ನಡುವೆ. ಇರಾನ್ ಮತ್ತು ಓಮನ್ ಇದು ನೀವು ಅನ್ಕೋಬೋದು ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಕರಾವಳಿಯನ್ನು ಹಂಚಿಕೊಳ್ತಾ ಇದೆ. ಸೊ ಹೀಗಾಗಿ ಇದು ಕೂಡ UAE ಅಂತ ನೀವು ಗುರುತಿಸ್ಬೋದು, ಆದರೆ ಇದು ತಪ್ಪಾಗುತ್ತೆ. ಈ ಓಮನ್ ದೇಶ ಇದರ ಒಂದು ಸಣ್ಣ ಭಾಗವನ್ನು ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ನಲ್ಲಿ ಕರಾವಳಿಯನ್ನು ಹಂಚಿಕೊಳ್ಳುವುದನ್ನು ನಾವು ಕಾಣ್ಬೋದು. ಇದು ಓಮನ್ ರಾಷ್ಟ್ರ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇರಾನ್ ಮತ್ತು ಓಮನ್ ರಾಷ್ಟ್ರಗಳ ನಡುವೆ ಸ್ಟ್ರೇಟ್ ಆಫ್ ಹಾರ್ಮೂಜ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಈ ಸ್ಟ್ರೇಟ್ ಆಫ್ ಹಾರ್ಮೂಜ್ ಅಥವಾ ಹಾರ್ಮೂಜ್ ಜಲಸಂಧಿ ಏನಿದೆ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ಈ ಎರಡು ವಾಟರ್ ಬಾಡೀಸ್ಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಪ್ರಮುಖವಾದಂತಹ ಜಲಸಂಧಿಯಾಗಿದೆ ಅಂತ ಕೂಡ ನಾವು ನೋಟ್ ಮಾಡಿ ಇಟ್ಕೋಬೇಕು. ಮ್ಯಾಪನ್ನು ಕೂಡ ಕ್ಲಿಯರಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಅದೇ ರೀತಿಯಾಗಿ ಈ ಗಲ್ಫ್ ಆಫ್ ಓಮನ್ ಹಂಚಿಕೊಳ್ಳುವಂತಹ ಗಡಿಗಳನ್ನು ಹಂಚಿಕೊಳ್ಳುವಂತಹ ಇತರ ರಾಷ್ಟ್ರಗಳು ಯಾವುವು ಅಂತಂದರೆ ಪಾಕಿಸ್ತಾನ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಓಮನ್. ಈ ರೀತಿಯಾದಂತಹ ಪ್ರಮುಖ 4 ರಾಷ್ಟ್ರಗಳ ಒಂದು ಗಡಿಗಳನ್ನು, ಕರಾವಳಿ ಗಡಿಗಳನ್ನು ಈ ಓಮನ್ ರಾಷ್ಟ್ರ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಪಾಕಿಸ್ತಾನ್, ಇರಾನ್, ಓಮನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಇದು ಗಲ್ಫ್ ಆಫ್ ಓಮನ್ ಅಂತ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಇದು ಪ್ರಮುಖವಾದಂತಹ ಜಲಮಾರ್ಗ ಅಂತ ನಾನು ಹೇಳಿದೆ. ಯಾವ ರೀತಿ ಅಂತಂದರೆ ವಿಶ್ವದ ತೈಲದ ಸರಿಸುಮಾರು 1/3 ಈ ಹಾರ್ಮೂಜ್ ಜಲಸಂಧಿಯ ಮೂಲಕ ಓಮನ್ ಗಲ್ಫ್ನ ಮುಖಾಂತರ ರಫ್ತಾಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಗಲ್ಫ್ ಆಫ್ ಪರ್ಷಿಯಾ ಅಥವಾ ಈ ಗಲ್ಫ್ ರಾಷ್ಟ್ರಗಳಿಂದ ಉತ್ಪಾದನೆಯಾಗುವಂತಹ ಕ್ರೂಡ್ ಆಯಿಲ್ ಅಥವಾ ತೈಲ ಏನಿದೆ, ಪೆಟ್ರೋಲಿಯಂ ತೈಲ ಏನಿದೆ, ಈ ಗಲ್ಫ್ ಆಫ್ ಓಮನ್ನ ಮುಖಾಂತರ ಇತರ ರಾಷ್ಟ್ರಗಳಿಗೆ 1/3
ಅಂದರೆ 1/3 ನಷ್ಟು ವಿಶ್ವದಲ್ಲಿ ರಫ್ತಾಗುವಂತಹ ಎಕ್ಸ್ಪೋರ್ಟ್ ಆಗುವಂತಹ ಪೆಟ್ರೋಲಿಯಂ ಏನಿದೆ ಇದೇ ಒಂದು ಮಾರ್ಗದ ಮೂಲಕ ಗಲ್ಫ್ ಆಫ್ ಒಮನ್ನ ಮೂಲಕ ಇತರ ರಾಷ್ಟ್ರಗಳಿಗೆ ರಫ್ತಾಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಭಾರತವು ಕೂಡ ತೈಲದ ವಿಷಯಕ್ಕೆ ಬಂದಾಗ ಸಾಕಷ್ಟು ಇತರ ರಾಷ್ಟ್ರಗಳ ಮೇಲೆ ಅವಲಂಬನೆಯನ್ನು ಹೊಂದಿದಂತಹ ರಾಷ್ಟ್ರವಾಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತ ಏನು ಮಾಡುತ್ತೆ ಅಂತಂದರೆ ಇತರ ರಾಷ್ಟ್ರಗಳಿಂದ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇತ್ತೀಚೆಗೆ ನಾವು ಈ ಒಪೆಕ್ ಅನ್ನುವ ಒಂದು ಒಕ್ಕೂಟದ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಈ 14 ರಾಷ್ಟ್ರಗಳು ಮತ್ತು ಒಪೆಕ್ ಪ್ಲಸ್ನಲ್ಲಿ ಇತರ 10 ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಒಕ್ಕೂಟದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಈ ಪರ್ಷಿಯನ್ ಗಲ್ಫ್ ಮುಖಾಂತರ ಸಾಕಷ್ಟು ಗಲ್ಫ್ ರಾಷ್ಟ್ರಗಳು ಏನು ಮಾಡುತ್ತವೆ ಅಂತಂದರೆ ಇತರ ರಾಷ್ಟ್ರಗಳಿಗೆ ಕಚ್ಚಾ ತೈಲವನ್ನು ಒದಗಿಸುತ್ತವೆ ಅಂತ ನಾವು ಈ ಒಂದು ಮ್ಯಾಪ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗಲ್ಫ್ ಆಫ್ ಒಮನ್. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನಾವು ನೋಡ್ಕೊಂಡ್ವಿ. ಒಮನ್ ರಾಷ್ಟ್ರದ ಒಂದು ಸಣ್ಣ ಭಾಗವನ್ನು ಈ ಒಂದು ಪ್ರದೇಶದಲ್ಲಿ ಸ್ಟೇಟ್ ಆಫ್ ಹಾರ್ಮುಜ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಇರಾನ್ ದೇಶದಲ್ಲಿ ಭಾರತದಿಂದ ಡೆವಲಪ್ ಮಾಡಲಾದಂತಹ ಅಭಿವೃದ್ಧಿಪಡಿಸಲಾದಂತಹ ಚಹಾಬಾರ್ ಪೋರ್ಟ್ ಕೂಡ ಇದೇ ಒಂದು ಗಲ್ಫ್ ಆಫ್ ಒಮನ್ನಲ್ಲಿ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಅರುಣಾಚಲ್ ಪ್ರದೇಶದ ಈ ಜಮೀನ್ ಥಾಂಗ್ ಅನ್ನುವ ಕಣಿವೆಯಲ್ಲಿ ನ್ಯಾಮ್ಚಾಂಗ್ ಚೂ ಅನ್ನುವ ನದಿಯ ಉದ್ದಕ್ಕೂ ಕೂಡ ವಾರ್ಷಿಕವಾಗಿ ಗೋರ್ಸಾಮ್ ಕೋರಾ ಅನ್ನುವ ಹಬ್ಬವನ್ನು ಆಚರಿಸಲಾಗುತ್ತೆ. ಗೋರ್ಸಾಮ್ ಕೋರಾ ಅನ್ನುವ ಹಬ್ಬವನ್ನು ಈ ಅರುಣಾಚಲ್ ಪ್ರದೇಶದಲ್ಲಿ ಜಮೀನ್ ಥಾಂಗ್ ಅನ್ನುವ ಪ್ರದೇಶದಲ್ಲಿ ಆಚರಿಸಲಾಗುತ್ತೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂತಂದರೆ ಈ ಅರುಣಾಚಲ್ ಪ್ರದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವಂತಹ ಭೂತಾನ್ ರಾಷ್ಟ್ರ ಅಂದರೆ ಭಾರತದ ನೆರೆಯ ಭೂತಾನ್ ರಾಷ್ಟ್ರವು ಕೂಡ ಭಾರತದೊಂದಿಗೆ ಈ ಗೋರ್ಸಾಮ್ ಕೋರಾ ಅನ್ನುವ ಹಬ್ಬವನ್ನು ಆಚರಿಸುವಂತಹ ನಿಟ್ಟಿನಲ್ಲಿ ಭಾಗವಹಿಸುತ್ತದೆ. ಸೊ ಹೀಗಾಗಿ ಭಾರತ ಮತ್ತು ಭೂತಾನ್ ನಡುವಿನ ನಿರಂತರವಾದಂತಹ ಒಂದು ಸ್ನೇಹ ಬಾಂಧವ್ಯವನ್ನು ಸಂಕೇತಿಸುವಂತಹ ನಿಟ್ಟಿನಲ್ಲೂ ಕೂಡ ವಾರ್ಷಿಕವಾಗಿ ಈ ಗೋರ್ಸಾಮ್ ಕೋರಾ ಅನ್ನುವ ಹಬ್ಬವನ್ನು ಆಚರಿಸಲಾಗುತ್ತೆ ಅರುಣಾಚಲ್ ಪ್ರದೇಶದಲ್ಲಿ ಅಂತ ನಾವು ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ನೆನಪಿಟ್ಕೋಬೇಕು. ಸೊ ಮಾರ್ಚ್ 7ನೇ ತಾರೀಕಿನಿಂದ 4 ದಿನಗಳವರೆಗೆ ಅಂದರೆ ಮಾರ್ಚ್ 10ನೇ ತಾರೀಕಿನವರೆಗೆ ಈ ಗೋರ್ಸಾಮ್ ಕೋರಾ ಅನ್ನುವ ಹಬ್ಬವನ್ನು ಅರುಣಾಚಲ್ ಪ್ರದೇಶದಲ್ಲಿ ಭೂತಾನ್ ದೇಶದ ಭಾಗವಹಿಸುವುದರೊಂದಿಗೆ ಆಚರಿಸಿದ್ವಿ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಈ ಒಂದು ಹಬ್ಬದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 13ನೇ ಶತಮಾನದಲ್ಲಿ ಈ ಸನ್ಯಾಸಿಯಾಗಿದ್ದಂತಹ ಬೌದ್ಧ ಸನ್ಯಾಸಿಯಾಗಿದ್ದಂತಹ ಲಾಮಾ ಪ್ರಧರ್ ಅನ್ನುವ ಒಬ್ಬ ಸನ್ಯಾಸಿಯಿಂದ ಸುಮಾರು 93 ಅಡಿ ಎತ್ತರದ ಸ್ತೂಪವನ್ನು ಗೋರ್ಸಮ್ ಚೋಟೆನ್ ಅನ್ನುವ ಸ್ತೂಪವನ್ನು ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು. ಸುಮಾರು 93 ಅಡಿ ಎತ್ತರದ 93 ಫೀಟ್ ಎತ್ತರದ ಈ ಒಂದು ಗೋರ್ಸಮ್ ಚೋಟೆನ್ ಅನ್ನುವ ಒಂದು ಸ್ತೂಪವನ್ನು 13ನೇ ಶತಮಾನದಲ್ಲಿ ಬೌದ್ಧ ಸನ್ಯಾಸಿಯಾದಂತಹ ಲಾಮಾ ಪ್ರಧರ್ ಅವರಿಂದ ನಿರ್ಮಾಣ ಮಾಡಲಾಗುತ್ತೆ. ಸೊ ಅದರ ಒಂದು ಸಂಕೇತವಾಗಿ ವಾರ್ಷಿಕವಾಗಿ ಗೋರ್ಸಮ್ ಕೋರಾ ಅನ್ನುವ ಹಬ್ಬವನ್ನು ಇಲ್ಲಿ ಆಚರಿಸಲಾಗುತ್ತದೆ. 1949ನೇ ಇಸವಿಯಲ್ಲಿ ಏನಾಗುತ್ತೆ ಅಂತಂದರೆ ಚೀನಾದಿಂದ ಟಿಬೇಟ್ನ ಮೇಲೆ ಆಕ್ರಮಣವನ್ನು ಮಾಡಿ ಟಿಬೇಟನ್ನು ಸಂಪೂರ್ಣವಾಗಿ ಆಕ್ರಮಿಸಲಾಗುತ್ತೆ. ಟಿಬೇಟಿನ ಬೌದ್ಧ ಸನ್ಯಾಸಿಯಾದಂತಹ ಮತ್ತು ಗುರುವಾದಂತಹ ದಲೈ ಲಾಮಾ ಅವರು 1959ನೇ ಇಸವಿಯಲ್ಲಿ 14ನೇ ದಲೈ ಲಾಮಾ ಅವರು ಮೊದಲ ಬಾರಿಗೆ ಈ ಅರುಣಾಚಲ್ ಪ್ರದೇಶದಲ್ಲಿ ಪಲಾಯನ ಅಂದರೆ ಟಿಬೇಟ್ನಿಂದ ಪಲಾಯನ ಮಾಡಿ ಅರುಣಾಚಲ್ ಪ್ರದೇಶನಲ್ಲಿ ಅಂದರೆ ಈ ಗೋರ್ಸಮ್ ಕೋರಾ ಹಬ್ಬವನ್ನು ಆಚರಿಸುವಂತಹ ಈ ಒಂದು ಅರುಣಾಚಲ್ ಪ್ರದೇಶದ ಭಾಗದಲ್ಲಿ ಬಂದು ಒಂದು ಆಶ್ರಯವನ್ನು ಪಡೆದುಕೊಳ್ಳುತ್ತಾರೆ, ವಿಶ್ರಾಂತಿಯನ್ನು ಮೊದಲ ಬಾರಿಗೆ ಪಡೆದುಕೊಳ್ತಾರೆ ಅಂತ ನಾವು ಇದರ ಇತಿಹಾಸವನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅಷ್ಟೇ ಅಲ್ಲದೆ ಈ ತವಾಂಗ್ ತವಾಂಗ್ ಮಠಕ್ಕಿಂತ ಕೂಡ ಹಳೆಯದಾದಂತಹ ಒಂದು ಸ್ತೂಪ ಯಾವುದು ಅಂತಂದರೆ ಗೋರ್ಸಮ್ ಚೋಟೆನ್ ಅನ್ನುವ ಸ್ತೂಪ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ವಾರ್ಷಿಕವಾಗಿ ಸಾಕಷ್ಟು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಬೌದ್ಧ ಧರ್ಮದ ಆಚರಣೆಗಳನ್ನು ರಿಚುವಲ್ಸ್ಗಳನ್ನು ಈ ಒಂದು ಪ್ರದೇಶದಲ್ಲಿ ಆಚರಿಸಲಾಗುತ್ತೆ. ಅರುಣಾಚಲ್ ಪ್ರದೇಶನ ನಾವು ಎಕ್ಸಾಕ್ಟ್ಲಿ ಇಲ್ಲಿ ಲೊಕೇಟ್ ಮಾಡ್ಬೋದು. ಸೊ ಅರುಣಾಚಲ್ ಪ್ರದೇಶದ
ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುವಂತಹ ನೆರೆಯ ರಾಷ್ಟ್ರ ಭೂತಾನ್ ಅಂತ. ಸೊ ಭೂತಾನ್ ರಾಷ್ಟ್ರದ ಜನರು ಕೂಡ ಈ ಒಂದು ಅರುಣಾಚಲ್ ಪ್ರದೇಶದಲ್ಲಿ ಆಚರಿಸುವಂತಹ ಗೋರ್ಸಮ್ ಕೋರಾ ಅನ್ನುವ ಹಬ್ಬದಲ್ಲಿ ಭಾಗವಹಿಸ್ತಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಹಬ್ಬದ ಆಚರಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದು ಅಷ್ಟೇ ಅಲ್ಲದೆ ಭಾರತೀಯ ಸೇನಾ ಬ್ಯಾಂಡ್ನಿಂದ ಕೂಡ ರೋಮಾಂಚನಕಾರಿಯಾದಂತಹ ಒಂದು ಎಕ್ಸಿಬಿಷನ್ಸ್ಗಳನ್ನು ಪ್ರದರ್ಶನಗಳನ್ನು ಮಾಡಲಾಗುತ್ತೆ. ಮಲ್ಲಕಂಬ ಪ್ರದರ್ಶನ ಆಗಿರ್ಬೋದು, ಝಾಂಜ್ ಪತಾಕ ಅನ್ನುವ ಒಂದು ವಿಶೇಷವಾದಂತಹ ಪ್ರದರ್ಶನ ಆಗಿರ್ಬೋದು, ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡ ಭಾರತೀಯ ಸೇನಾ ಬ್ಯಾಂಡ್ನಿಂದ ನಡೆಸಲಾಗುತ್ತೆ ಈ ಒಂದು ಗೋರ್ಸಮ್ ಕೋರಾ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಅಂತ ನಾವು ನೆನ್ಪಿಟ್ಕೋಬೋದು. ಸೊ ಇಂಪಾರ್ಟೆಂಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇನು ಅಂತಂದರೆ ಈ ಗೋರ್ಸಮ್ ಕೋರಾ ಹಬ್ಬವನ್ನು ಅರುಣಾಚಲ್ ಪ್ರದೇಶನಲ್ಲಿ ಆಚರಿಸಲಾಗುತ್ತೆ ಮತ್ತು ಈ ಭಾರತ ಮತ್ತು ಭೂತಾನ್ ರಾಷ್ಟ್ರಗಳ ಒಂದು ಸ್ನೇಹ ಸಂಬಂಧದ ಪ್ರತೀಕವಾಗಿ ಕೂಡ ಈ ಗೋರ್ಸಮ್ ಕೋರಾ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತಂದರೆ ಐತಿಹಾಸಿಕವಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 17ನೇ ತಾರೀಕಿನಂದು ಹೈದರಾಬಾದ್ ವಿಮೋಚನಾ ದಿನವನ್ನು ತೆಲಂಗಾಣದಲ್ಲಿ ಆಚರಿಸಲಾಗುತ್ತದೆ. ಆದರೆ ಈ ಒಂದು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಈ ಒಂದು ಹೈದರಾಬಾದ್ ವಿಮೋಚನಾ ದಿನಾಚರಣೆಯನ್ನು ಆಚರಿಸಲಾಗುವುದು ಅಂತ ಒಂದು ಮಾಹಿತಿಯನ್ನು ಸ್ಟೇಟ್ಮೆಂಟನ್ನು ಗೃಹ ಸಚಿವಾಲಯದಿಂದ ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಹೈದರಾಬಾದ್ ವಿಮೋಚನೆಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು, ಅದರಲ್ಲೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಭಾರತ 1947ನೇ ಇಸವಿಯಲ್ಲಿ ಆಗಸ್ಟ್ 15ನೇ ತಾರೀಕಿನಂದು ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಭಾರತ ಸುಮಾರು 550ಕ್ಕೂ ಹೆಚ್ಚು ಸ್ವತಂತ್ರ ಸಂಸ್ಥಾನಗಳನ್ನು ಹೊಂದಿತ್ತು. ಸೊ ಆಗ ಏನಾಗುತ್ತೆ ಅಂತಂದರೆ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಆಗಿರ್ಬೋದು ಅಥವಾ ಇನ್ನೊಂದು ವಿಧಾನ ಏನು ಅಂತಂದರೆ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಈ ಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನಗೊಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆಸುತ್ತವೆ. ಸಾಕಷ್ಟು ಸಂಸ್ಥಾನದ ದೊರೆಗಳು ಏನು ಮಾಡ್ತಾರೆ ಅಂತಂದರೆ ತಮ್ಮ ಸ್ವಯಂ ಪ್ರೇರಿತವಾಗಿ ಭಾರತದೊಂದಿಗೆ ಈ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಮಾಡುವುದರ ಮೂಲಕ ಭಾರತದಲ್ಲಿ ಆ ಸಂಸ್ಥಾನವನ್ನು ವಿಲೀನಗೊಳಿಸ್ತಾರೆ. ಆದರೆ ಈ ಹೈದರಾಬಾದಿನ ನಿಜಾಮರು ಏನು ಮಾಡ್ತಾರೆ ಅಂತಂದರೆ ತಮಗೆ ಒಂದು ಸ್ವತಂತ್ರವಾದಂತಹ ರಾಷ್ಟ್ರ ಬೇಕು ಅಥವಾ ನಮ್ಮ ಪಾಕಿಸ್ತಾನದೊಂದಿಗೆ ನಾವು ಜಾಯಿನ್ ಆಗ್ತೀವಿ ಅಥವಾ ಪಾಕಿಸ್ತಾನಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಈ ರೀತಿಯಾದಂತಹ ಒಂದು ಖ್ಯಾತಿಯನ್ನು ತೆಗಿತಾರೆ. ಸೊ ಇದಕ್ಕೆ ವಿರುದ್ಧವಾಗಿ ಭಾರತದಲ್ಲಿ ಈ ಹೈದರಾಬಾದನ್ನು ವಿಲೀನಗೊಳಿಸಬೇಕು, ಹೈದರಾಬಾದ್ ಸಂಸ್ಥಾನವನ್ನು ವಿಲೀನಗೊಳಿಸಬೇಕು ಅಂತ ಆವಾಗಿನ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಆಪರೇಷನ್ ಪೋಲೋ ಅನ್ನುವ ಮಿಲಿಟರಿ ಕಾರ್ಯಾಚರಣೆಯ ಮುಖಾಂತರ 1948 ಸೆಪ್ಟೆಂಬರ್ 17ನೇ ತಾರೀಕಿನಂದು ಈ ಹೈದರಾಬಾದನ್ನು ಭಾರತದಲ್ಲಿ ವಿಲೀನಗೊಳಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾರೆ. ಸೊ ನಿಜಾಮರ ಆಳ್ವಿಕೆಯಿಂದ ಈ ಹೈದರಾಬಾದ್ ವಿಮೋಚನೆಗೊಂಡಂತಹ ದಿನವನ್ನು ಹೈದರಾಬಾದ್ ಲಿಬರೇಷನ್ ಡೇ ಅಥವಾ ಹೈದರಾಬಾದ್ ವಿಮೋಚನಾ ದಿನ ಅಂತ ವಾರ್ಷಿಕವಾಗಿ ತೆಲಂಗಾಣದಲ್ಲಿ ಸೆಪ್ಟೆಂಬರ್ 17ನೇ ತಾರೀಕಿನಂದು ಈ ಒಂದು ದಿನಾಚರಣೆಯನ್ನು ಆಚರಿಸಲಾಗ್ತಾ ಇತ್ತು. ಸೊ ಆದರೆ ಇತ್ತೀಚಿನ ಈ ಒಂದು ಗೃಹ ಸಚಿವಾಲಯದ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರದಿಂದ ವಾರ್ಷಿಕವಾಗಿ ಸೆಪ್ಟೆಂಬರ್ 17ನೇ ತಾರೀಕಿನಂದು ಈ ಆಪರೇಷನ್ ಪೋಲೋ ನಡೆದಂತಹ ಒಂದು ಸಂದರ್ಭ ಮತ್ತು ಹೈದರಾಬಾದ್ ವಿಮೋಚನೆ ದಿನಾಚರಣೆಯನ್ನು ಆಚರಿಸಲಾಗುವುದು ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಇದರಿಂದ ತೆಲಂಗಾಣ ರಾಜ್ಯದ ಜನರು ಸಾಕಷ್ಟು ಖುಷಿಯಾಗಿದ್ದಾರೆ ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು ನ್ಯೂಸ್ ಪೇಪರ್ನಲ್ಲಿ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಆಪರೇಷನ್ ಪೋಲೋ. ನಿನ್ನೆ ನಾವು ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡಿದ್ವಿ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ 2019 ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. 1955ನೇ ಇಸವಿಯಲ್ಲಿ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಆ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡುವುದರ ಮೂಲಕ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟನ್ನು ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇತ್ತೀಚೆಗೆ ಬಂದಂತಹ ಮಾಹಿತಿಯ ಪ್ರಕಾರ ಈ ಸಂಸತ್ತಿನಿಂದ ಅನುಮೋದನೆಯನ್ನು ಪಡೆದುಕೊಂಡು ಒಂದು ವೆಬ್ ಪೋರ್ಟಲನ್ನು ಪ್ರಾರಂಭ ಮಾಡಲಾಗಿದೆ. ಇಂಡಿಯನ್ ಸಿಟಿಸನ್ಶಿಪ್ online.nic.in ಅನ್ನುವ ಈ ಒಂದು ವೆಬ್ಸೈಟ್ನ ಮೂಲಕ ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳಬೇಕು ಅಂತ ಇಂಟ್ರೆಸ್ಟ್ ಇರುವಂತಹ ಜನರು, ಅಂದರೆ ಡಿಸೆಂಬರ್
2014ನೇ ಇಸ್ವಿಗಿಂತ ಮುಂಚೆ ಈ ಭಾರತದ ನೆರೆಯ ರಾಷ್ಟ್ರಗಳಾದಂತಹ ಪಾಕಿಸ್ತಾನ, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ ದೌರ್ಜನ್ಯಕ್ಕೆ ಒಳಗಾಗಿ ಆ ಒಂದು ಪ್ರದೇಶಗಳಲ್ಲಿದ್ದಂತಹ ಧಾರ್ಮಿಕ ಅಲ್ಪಸಂಖ್ಯಾತರಾದಂತಹ ಹಿಂದೂ, ಸಿಖ್, ಜೈನ, ಬೌದ್ಧ, ಪಾರ್ಸಿ ಮತ್ತು ಕ್ರೈಸ್ತ ಸಮುದಾಯದವರು ಭಾರತದಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದು ಅಂತ ಈ ಒಂದು ವೆಬ್ಸೈಟನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ನಿನ್ನೆ ಡಿಸ್ಕಸ್ ಮಾಡಿದಂತಹ ಒಂದು ಇನ್ಫಾರ್ಮೇಷನ್ಗೆ ಇದು ಕಾಂಪ್ಲಿಮೆಂಟ್ರಿ ಇನ್ಫಾರ್ಮೇಷನ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ನಿನ್ನೆ ಮಾಡಿದಂತಹ ಮಾಹಿತಿಯನ್ನು ಮತ್ತೊಮ್ಮೆ ನಾವು ರಿವೈಸ್ ಮಾಡಿದ್ವಿ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಎಷ್ಟು ಇನ್ಫಾರ್ಮೇಷನನ್ನು ಓದ್ತೀರಿ ಅನ್ನೋದ್ರ ಜೊತೆಗೆ ಎಷ್ಟು ಬಾರಿ ಅದನ್ನು ರಿವೈಸ್ ಮಾಡ್ತೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ಒಂದು ಕಾರಣಕ್ಕಾಗಿ ನಾವು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಸ್ಗಳ ಮೇಲಿನ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತೇವೆ. ಸೊ ಇವತ್ತಿನ ರಿವಿಷನ್ ಪ್ರಶ್ನೆ ಏನು, ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ GPU ಇದು ಕಂಪ್ಯೂಟರನ್ನು ವೇಗವಾಗಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಒಂದು ಡ್ಯಾಶ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈ GPU ಒಂದು ಯಂತ್ರಾಂಶವಾಗಿದೆ ಅಥವಾ ಹಾರ್ಡ್ವೇರ್ ಆಗಿದೆ ಅಂತ ಇದೆ. ಆಪ್ಷನ್ 2 ಈ GPU ಒಂದು ಸಾಫ್ಟ್ವೇರ್ ಆಗಿದೆ ಅಂತ ಇದೆ. ಆಪ್ಷನ್ 3 CPU-ನಲ್ಲಿ ಹೈಬ್ರಿಡ್ ಅಂಶ ಅಂತಂದರೆ ಈ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳ ಒಂದು ಹೈಬ್ರಿಡ್ ಅಂಶವಾಗಿ ಈ GPU-ವನ್ನು ಗುರುತಿಸಲಾಗುತ್ತೆ ಅಂತ ಮೂರನೇ ಆಪ್ಷನ್ ಇದೆ. ಆಪ್ಷನ್ 4 ಇದು AI ತಂತ್ರಜ್ಞಾನವನ್ನು ಬೆಂಬಲಿಸುವಂತಹ ಒಂದು ಅಪ್ಲಿಕೇಶನ್ ಆಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಇದು ಒಂದು ಯಂತ್ರಾಂಶವಾಗಿದೆ, ಹಾರ್ಡ್ವೇರ್ ಆಗಿದೆ, ಹಾರ್ಡ್ವೇರ್ ಎಲಿಮೆಂಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಸಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸಾಕಷ್ಟು ಕಾಂಪ್ಲೆಕ್ಸ್ ಟಾಸ್ಕ್ಗಳನ್ನು ಎಕ್ಸಿಕ್ಯೂಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಹೈಟೆಕ್ ಹಾರ್ಡ್ವೇರನ್ನು ಡೆವಲಪ್ ಮಾಡಲಾಗಿದೆ. ಚಿಪ್ ರೂಪದಲ್ಲಿರುವಂತಹ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಚಿಪ್ ರೂಪದಲ್ಲಿರುವಂತಹ ಈ ಒಂದು ಎಲಿಮೆಂಟನ್ನು ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್, ಕನ್ನಡದಲ್ಲಿ ಗ್ರಾಫಿಕ್ಸ್ ಸಂಸ್ಕರಣಾ ಘಟಕ ಅಂತ GPU ಅಂತ ಗುರುತಿಸಲಾಗುತ್ತದೆ. ಸೊ ಆಪ್ಷನ್ 1 ಹಾರ್ಡ್ವೇರ್ ಅಂತ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಕೊಲ್ಲಿಯನ್ನು ಹಾರ್ಮುಜ್ ಜಲಸಂಧಿ ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಇದೆ. ಪ್ರಶ್ನೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಈ ಕೆಳಗಿನ ಯಾವ ಗಲ್ಫನ್ನು ಹಾರ್ಮುಜ್ ಜಲಸಂಧಿ ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಅದೇನ್ ಕೊಲ್ಲಿ, ಆಪ್ಷನ್ 2 ಒಮನ್ ಕೊಲ್ಲಿ ಅಥವಾ ಗಲ್ಫ್ ಆಫ್ ಒಮನ್, ಆಪ್ಷನ್ 3 ಗಲ್ಫ್ ಆಫ್ ಬೋಧ್ನಿಯಾ, ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಆಪ್ಷನ್ಗಳನ್ನು ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಈ ಗಲ್ಫ್ ಆಫ್ ಒಮನ್ ಅನ್ನುವ ಈ ಒಂದು ಕೊಲ್ಲಿಯನ್ನು ಹಾರ್ಮುಜ್ ಜಲಸಂಧಿ ಸಂಪರ್ಕಿಸುತ್ತದೆ. ಗಲ್ಫ್ ಆಫ್ ಒಮನ್ ಮತ್ತು ಗಲ್ಫ್ ಆಫ್ ಪರ್ಷಿಯಾ ಈ ಎರಡು ವಾಟರ್ ಬಾಡೀಸ್ಗಳನ್ನು ಸಂಪರ್ಕಿಸುವಂತಹ ಒಂದು ಜಲಸಂಧಿ ಅಥವಾ ಸ್ಟ್ರೇಟ್ ಯಾವುದು ಅಂತಂದರೆ ಹಾರ್ಮುಜ್ ಜಲಸಂಧಿ ಅಂತ ನಾವು ನೆನಪಿಟ್ಕೋಬೇಕು. ಈ ಮ್ಯಾಪ್ ಮೂಲಕ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ಈ ಎರಡು ವಾಟರ್ ಬಾಡೀಸ್ಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನಪಿಟ್ಕೊಳ್ಳಿ, ಸ್ಟ್ರೇಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿಯ ಮೂಲಕ ಸಂಪರ್ಕ ಹೊಂದುವಂತಹ ಎರಡು ಜಲಮೂಲಗಳು ಯಾವುವು ಅಂತಂದರೆ ಒಮನ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿ. ಮುಂದಿನ ರಿವಿಷನ್ ಪ್ರಶ್ನೆ, ಗೋರ್ಸಮ್ ಕೋರಾ ಅನ್ನುವ ಹಬ್ಬ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಭಾರತ ಮತ್ತು ಈ ಕೆಳಗಿನ ಯಾವ ದೇಶದ ನಡುವೆ ಉತ್ತಮ ಸೌಹಾರ್ದ ಸಂಬಂಧವನ್ನು ಸಂಕೇತವಾಗಿ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮ್ಯಾನ್ಮಾರ್, ಆಪ್ಷನ್ 2 ಬಾಂಗ್ಲಾದೇಶ್, ಆಪ್ಷನ್ 3 ಭೂತಾನ್ ಅಥವಾ ಆಪ್ಷನ್ 4 ನೇಪಾಳ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಭೂತಾನ್ ಮತ್ತು ಭಾರತದ ಒಂದು ಸೌಹಾರ್ದಯುತವಾದಂತಹ ಸಂಬಂಧದ ಪ್ರತೀಕವಾಗಿ ಅರುಣಾಚಲ್ ಪ್ರದೇಶದಲ್ಲಿ ಈ ಗೋರ್ಸಮ್ ಕೋರಾ ಅನ್ನುವ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಭೂತಾನ್ ಈಸ್ ರೈಟ್ ಆನ್ಸರ್.
ಅರುಣಾಚಲ್ ಪ್ರದೇಶದ ಈ ಜಮಿಂಗ್ ತಾಂಗ್ ಅನ್ನುವ ಕಣಿವೆಯಲ್ಲಿ ನ್ಯಾಮ್ಜಾಂಗ್ ಚೂ ಅನ್ನುವ ನದಿಯ ಉದ್ದಕ್ಕೂ ಕೂಡ ವಾರ್ಷಿಕವಾಗಿ 4 ದಿನಗಳ ಕಾಲ ಈ ಗೋರ್ಸಮ್ ಕೋರಾ ಅನ್ನುವ ಉತ್ಸವವನ್ನು ಆಚರಿಸಲಾಗುತ್ತೆ. ಇದರಲ್ಲಿ ಭೂತಾನ್ ರಾಷ್ಟ್ರ ಕೂಡ ಭಾಗವಹಿಸುತ್ತದೆ ಅಂತ ನಾವು ಗೋರ್ಸಮ್ ಕೋರಾ ಹಬ್ಬದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಭೂತಾನ್ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ನಿಜಾಮನಿಂದ ಈ ಹೈದರಾಬಾದನ್ನು ವಿಮೋಚನೆಗೊಳಿಸಲು ಈ ಕೆಳಗಿನ ಯಾವ ಹೆಸರಿನಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಪರೇಷನ್ ಹೈದರ್, ಆಪ್ಷನ್ 2 ಆಪರೇಷನ್ ಮಿಂಟೋ, ಆಪ್ಷನ್ 3 ಆಪರೇಷನ್ ಪೋಲೋ ಅಥವಾ ಆಪ್ಷನ್ 4 ಆಪರೇಷನ್ ಬ್ಲ್ಯಾಕ್ ಟೊರ್ನೆಡೋ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಆಪರೇಷನ್ ಪೋಲೋ ಅನ್ನುವ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ 1948 ಸೆಪ್ಟೆಂಬರ್ 17ನೇ ತಾರೀಕಿನಂದು ಈ ಹೈದರಾಬಾದನ್ನು ನಿಜಾಮನಿಂದ ವಿಮೋಚನೆಗೊಳಿಸುವುದರ ಮೂಲಕ ಭಾರತದಲ್ಲಿ ವಿಲೀನಗೊಳಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪರೇಷನ್ ಪೋಲೋ ಈಸ್ ರೈಟ್ ಆನ್ಸರ್. ಸೊ ಇತ್ತೀಚೆಗೆ ಪಬ್ಲಿಷ್ ಆದಂತಹ ನ್ಯೂಸ್ನಲ್ಲಿ ಈ ಕೇಂದ್ರ ಸರ್ಕಾರದಿಂದ ಹೈದರಾಬಾದ್ ವಿಮೋಚನೆ ದಿನಾಚರಣೆಯನ್ನು ಸೆಪ್ಟೆಂಬರ್ 17ನೇ ತಾರೀಕಿನಂದು ಆಚರಿಸಲಾಗುವುದು ಅಂತ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಆಪರೇಷನ್ ಪೋಲೋ ಬಗ್ಗೆ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಯಾವುದೇ ಒಪಿನಿಯನ್ಗಳಿದ್ದರೆ ಮತ್ತು ಆನ್ಸರ್ಗಳಿಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.